ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಬರುತ್ತಿರುವುದು ನಿಜ. ಜನಪ್ರತಿನಿಧಿಗಳ ಪ್ರಯತ್ನ ಹಸಿ ಸುಳ್ಳು. ಉಮೇಶ್ ಪಾಟೀಲ್. ಕಳೆದ 5-6 ದಿನಗಳಿಂದ ಕೃಷ್ಣಾ ನದಿಗೆ ರಾಜಾಪುರ ಬ್ಯಾರೇಜ್ ಮುಖಾಂತರ ಸುಮಾರು 500 ಕ್ಯೂಸೆಕ್ ನೀರು ಹರಿದು ಬರುತ್ತಿರುವುದು ನಿಜವಾಗಿದ್ದು, ಈ ನೀರು ಮಹಾರಾಷ್ಟ್ರದ ಮೈಷಾಳ್ ಬ್ಯಾರೇಜ್ ರಿಪೇರಿ ಕಾರ್ಯದಿಂದ ಹರಿದು ಬರುತ್ತಿದೆ ವಿನಃ ಇಲ್ಲಿಯ ಜನಪ್ರತಿನಿಧಿಗಳ ಪ್ರಯತ್ನದಿಂದಲ್ಲವೆಂದು ಕಾಗವಾಡ ಬ್ಲಾಕ್ ಯುವ ಕಾಂಗ್ರೆಸ್ ಅಧ್ಯಕ್ಷ ಉಮೇಶ್ ಪಾಟೀಲ್ ಮಾಹಿತಿ ನೀಡಿದ್ದಾರೆ. ಅದು ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನ ಕೃಷ್ಣಾ ನದಿಗೆ ನಮ್ಮದು ನೀರು ಬರುತ್ತಿದ್ದು, ಸುಮಾರು ನಮ್ಮ ಅಥಣಿ, ಕಾಗವಾಡ, ರಾಯಬಾಗು, ಜಮಖಂಡಿವರೆಗೆ ನೀರು ಹೋಗ್ತಾ ಇದೆ. ಸುಮಾರು 6 ದಿನಗಳಾಯಿತು ಇವತ್ತು ನೀರು ಪ್ರಾರಂಭವಾಗಿ. ನಾವು ಮಹಾರಾಷ್ಟ್ರದ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಕೇಳಿದಾಗ ಅವರು ಹೇಳಿದರು ಏನಿಲ್ಲ, ಮತ್ತು ನಮ್ಮ ಮಹಾರಾಷ್ಟ್ರದ ಮೈಷಾಳದಲ್ಲಿ ನೀರಾವರಿ ಪಂಪ್ಗಳಾದ ಮೈಷಾಳ್ ಚಾಕರ್ ಯೋಜನೆಯಲ್ಲಿ ರಿಪೇರಿ ಕಾಮಗಾರಿ, ಮೇಂಟೆನೆನ್ಸ್ ಕಾಮಗಾರಿ ನಡೀತಿದ್ದು, ಅದು ಓವರ್ಫುಲ್ ಆಗಿ ನೀರು ಕೃಷ್ಣಾ ನದಿಗೆ ಹರಿದ ಮುಖಾಂತರ ನಮ್ಮ ಕರ್ನಾಟಕಕ್ಕೆ ಬರುತ್ತಿದ್ದು ರೈತರ ಸಂತೋಷದ ವಿಷಯ. ಆದರೆ ಜನಪ್ರತಿನಿಧಿಗಳು ನಾವು ಕೇಳಿದ್ದೀವಿ, ಅವ್ರಿಗೆ ಯಾರಾದರೂ ನಮ್ಮದು ಆಗಲಿ ಜನಪ್ರತಿನಿಧಿಗಳು ಮನವಿ ನಿಮಗೆ ನೀಡಿದ್ದಾರೆ ಅಂತ ಕೇಳಿದಾಗ, ಇಲ್ಲ ನಿಮ್ಮ ಕರ್ನಾಟಕದ ಯಾರೂ ಜನಪ್ರತಿನಿಧಿಗಳು ನಮಗೆ ಮನವಿ ನೀಡಿಲ್ಲ, ಆದರೂ ಸಹ ನಾವು ಮೇಂಟೆನೆನ್ಸ್ ಹಾಗೂ ನೀರನ್ನು ನಾವು ಪಂಪ್ಗಳು ಆಗಿ ನೀರು ಹರಿಯುತ್ತಿದ್ದು ಅಂತ ಮಾಹಿತಿ ಅವರು ನಮಗೆ ನೀಡಿದರು. ಅವರು ಸೋಮವಾರ ದಿನಾಂಕ 30ರಂದು ರಾಜಾಪುರ ಬ್ಯಾರೇಜ್ ಬಳಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು. ಕಳೆದ 1 ವಾರದಿಂದ ಕೃಷ್ಣಾ ನದಿಗೆ ಮಹಾರಾಷ್ಟ್ರದಿಂದ ನೀರು ಹರಿದು ಬರುತ್ತಿರುವುದು ಸಂತಸದ ವಿಷಯವಾಗಿದೆ. ಈ ಕುರಿತು ಕೆಲ ಪತ್ರಿಕೆಗಳಲ್ಲಿ ಇಲ್ಲಿಯ ಜನಪ್ರತಿನಿಧಿಗಳ ಪ್ರಯತ್ನದ ಫಲವಾಗಿ ಕೊಯ್ನಾ ಅಣೆಕಟ್ಟಿನಿಂದ 500 ಕ್ಯೂಸೆಕ್ ನೀರು ಬಿಡಿಸಿಕೊಂಡು ಬರಲಾಗಿದೆ ಎಂಬ ಸುದ್ದಿ ಸತ್ಯಕ್ಕೆ ದೂರವಾಗಿದೆ. ಈ ಕುರಿತು ಮಹಾರಾಷ್ಟ್ರದ ನೀರಾವರಿ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡಾಗ ಸಾಂಗ್ಲಿ ಜಿಲ್ಲೆಯ ಮೈಷಾಳ್ ಬ್ಯಾರೇಜಿನ ರಿಪೇರಿ ಕೆಲಸ ನಡೆದಿದ್ದು, ಅಲ್ಲಿಂದ ನೀರು ಹರಿದು ಬರುತ್ತಿದೆ. ಕರ್ನಾಟಕದ ಯಾವುದೇ ಜನಪ್ರತಿನಿಧಿಗಳು ಕೃಷ್ಣಾ ನದಿಗೆ ನೀರು ಬಿಡಬೇಕೆಂದು ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿಲ್ಲವೆಂದು ಅವರು ತಿಳಿಸಿದಾಗ ಇಲ್ಲಿಯ ಜನಪ್ರತಿನಿಧಿಗಳು ನಿಜವಾಗಿಯೂ ಈ ಭಾಗದ ರೈತರ ಬಗ್ಗೆ ಕಾಳಜಿ ಹೊಂದಿದ್ದರೆ ತಮ್ಮ ವರ್ಚಸ್ಸು ಬಳಸಿಕೊಂಡು ಕೃಷ್ಣಾ ನದಿಗೆ 2 TMC ನೀರು ಬಿಡಿಸಿಕೊಂಡು ಬರಲಿ ಎಂದು ಸವಾಲು ಹಾಕಿದ್ದಾರೆ. ಅದಕ್ಕಾಗಿ ಇದರಲ್ಲಿ ಯಾರೂ ಸಹ ರಾಜಕೀಯ ವಿಷಯವಾಗಿ ಬೆರೆಸಬಾರದು. ಯಾಕಂದರೆ ಸುಮಾರು ಈ ಮಾರ್ಚ್ ತಿಂಗಳಂತೂ ಆಯಿತು, ಇನ್ನು ಏಪ್ರಿಲ್ ಮೇ ತಿಂಗಳಲ್ಲಿ ಸುಮಾರು ನಮಗೆ 2 TMC ನೀರು ಬೇಕು. ಯಾಕಂದರೆ ಸುಮಾರು ಒಂದು 5-6 ತಾಲೂಕುಗಳಲ್ಲಿ ನೀರು ಕಡಿಮೆ ಬೀಳುತ್ತೆ. ಇಲ್ಲಿಂದ ಸುಮಾರು ನಮ್ಮ ಜಮಖಂಡಿವರೆಗೆ ನೀರು ಕಡಿಮೆ ಬೀಳುತ್ತೆ. ಅದಕ್ಕಾಗಿ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಮಹಾರಾಷ್ಟ್ರ ಸರ್ಕಾರ ಜೊತೆಯಲ್ಲಿ ಮಾತನಾಡಿ ಸುಮಾರು 2 TMC ನೀರು ಬಿಡುಗಡೆ ಮಾಡಬೇಕಾಗಿ ಮಹಾರಾಷ್ಟ್ರ ಸರ್ಕಾರ ಜೊತೆ ಮಾತನಾಡಿ ಇದು ನೀರನ್ನು ಬಿಡಿಸಬೇಕಾಗಿ ವಿನಂತಿ. ಮತ್ತೊಂದು, ಇಲ್ಲಿ ನಮ್ಮ ರಾಜಾಪುರ ಬ್ಯಾರೇಜ್ 2 TMC ನೀರು ಬಿಡುಗಡೆ ಇವರು ಮಾಡಿದರೆ ನಮ್ಮ ತುರ್ಚಿ ಬಬಲೇಶ್ವರಿಗೆ ಇಲ್ಲಿ ಮಹಾರಾಷ್ಟ್ರದ ಜೊತೆಗೆ ನೀರು ಬಿಟ್ಟಿದ್ರೆ ಅಲ್ಲಿ ಸಹ ನಮ್ಮ ಸರ್ಕಾರದ ಮಾನವೀಯತೆ ಮೆರೆದಂಗೆ ಆಗುತ್ತೆ ಅಂತ ಮುಖಾಂತರ ಹೇಳಿ, ಇಲ್ಲಿ ಯಾರೋ ನಾನು ನೀರು ಬಿಟ್ಟಿದ್ದೀನಿ, ನೀನು ನೀರು ಬಿಟ್ಟಿದ್ದೀರಿ ಅಂತ ವಿಷಯ ಬರಲ್ಲ. ಅದು ಸರ್ಕಾರದ ಮೇಂಟೆನೆನ್ಸ್ ಕಾಮಗಾರಿ ಇರುವುದಾಗಿ ಅಲ್ಲಿ ಪಂಪ್ಗಳ ಹೆಚ್ಚುವರಿಯಾಗಿ ನೀರೇ ಬಂದು ಕರ್ನಾಟಕ ಹರಿಯುತ್ತಿರುವುದು ಇದೊಂದು ವಿಷಯವಾಗಿದೆ. ಇದು ಸಂಪೂರ್ಣವಾಗಿ ಮಾಹಿತಿ ನೀಡಿದಂಥ ಮಹಾರಾಷ್ಟ್ರದ ನೀರಾವರಿ ಅಧಿಕಾರಿಗಳು ಇದನ್ನು ಮಾಹಿತಿ ನೀಡಿದರೂ ಸಹ ನಾವು ಹೃದಯಪೂರ್ವಕ ಧನ್ಯವಾದ ಹೇಳ್ತಾ, ನಾವು ಈ ಮುಖಾಂತರ ಇನ್ನೂ 1.5-2 TMC ನೀರು ಬಿಟ್ಟಿದ್ರೆ ಚೆನ್ನಾಗುತ್ತೆ ಅಂತ ಮುಖಾಂತರ ನಾನು ಮಹಾರಾಷ್ಟ್ರ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಬೇಸಿಗೆಯ ಬಿಸಿಲು ದಿನೇ ದಿನೇ ಹೆಚ್ಚುತ್ತಿದ್ದು, ಕೃಷ್ಣಾ ನದಿ ಈಗಾಗಲೇ ಬತ್ತಿ ಹೋಗುತ್ತಿದ್ದರೂ ಸಹ ಇಲ್ಲಿಯ ಜನಪ್ರತಿನಿಧಿಗಳಾಗಲಿ ಅಥವಾ ನೀರಾವರಿ ಇಲಾಖೆಯ ಅಧಿಕಾರಿಗಳಾಗಲಿ ಯಾವುದೇ ಕ್ರಮ ಕೈಗೊಂಡಿಲ್ಲ ಮತ್ತು ಮಹಾರಾಷ್ಟ್ರ ಸರ್ಕಾರದೊಂದಿಗೆ ನೀರು ಬಿಡುಗಡೆ ಕುರಿತು ಯಾವುದೇ ಮನವಿ ಮಾಡಿಲ್ಲವೆಂದು ಪರೋಕ್ಷವಾಗಿ ಜನಪ್ರತಿನಿಧಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಪಂಚ್ ನ್ಯೂಸ್ಗಾಗಿ ಕಾಗವಾಡದಿಂದ ಬಸವರಾಜ್ ತಾರದಾಳೆ.